ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿನ್ನೆ ಬೆಂಗಳೂರಿನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಡಾಕ್ಟರ್ ಸಿಜೆ ರಾಯ್ ಅವರು ಏಕಾಏಕಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾದರು. ಅದ್ಯಾಕೋ ಏನೋ ಇಷ್ಟು ವರ್ಷಗಳು ಧೈರ್ಯವಾಗಿ ಬದುಕಿದ್ದ ರಾಯ್ ಇದ್ದಕ್ಕಿದ್ದಂತೆ ಕಾನ್ಫಿಡೆಂಟ್ ಅನ್ನ ಕಳೆದುಕೊಂಡು ಬಿಟ್ರು. ನೋಡಿ, ಶ್ರಮಪಟ್ಟು ಸಾವಿರಾರು ಕೋಟಿಯನ್ನ ತನ್ನ ಬುದ್ಧಿವಂತಿಕೆಯಿಂದಲೇ ಗಳಿಸಿದ್ದ ಖ್ಯಾತ ಉದ್ಯಮಿ ಒಂದು ಸಣ್ಣ ಐಟಿ ರೇಡ್ಗೆ ಎದುರಿಬಿಟ್ರ. ಈ ಒಂದು ಅನುಮಾನವಂತೂ ಎಲ್ಲರನ್ನೂ ಕಾಡ್ತಿರೋದಂತೂ ಸುಳ್ಳಲ್ಲ. ಆದರೆ ಅಚಾತುರ್ಯವೊಂದು ನಡೆದು ಹೋಗಿದೆ. ತನ್ನ ಬಿಸಿನೆಸ್ ಐಡಿಯಾ ಮುಖಾಂತರವೇ ಪ್ರಚಲಿತಕ್ಕೆ ಬಂದಿದ್ದ ಉದ್ಯಮಿ ಸಿಜೆ ರಾಯ್ ಅವರ ಅಕಾಲಿಕ ಸಾವು ಅವರ ಕುಟುಂಬಕ್ಕೆ ಹಾಗೂ ಅವರ ವ್ಯಾಪಾರ ಉದ್ದಿಮೆಗೆ ಭರಿಸಲಾಗದ ನಷ್ಟವನ್ನಂತೂ ಮಾಡಿಬಿಟ್ಟಿದೆ. ಆದರೆ ವಿಚಾರ ಏನಪ್ಪಾ ಅಂದ್ರೆ, ಎಲ್ಲ ಕಡೆಯೂ ಕೇಳಿ ಬರುತ್ತಿರುವ ಒಂದೇ ಮಾತು, ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು. ನಿಜಕ್ಕೂ ಈ ಮಾತು ಸತ್ಯವಾ? ಅವರ ಬದುಕಿನಲ್ಲಿ ಇಂತಹ ಸಂದರ್ಭಗಳು ಬರಲೇ ಇಲ್ವಾ? ಅಥವಾ ಬೇರಾವುದಾದ್ರೂ ಬೆದರಿಕೆಯೋ ಅಥವಾ ಸಮಸ್ಯೆಯೇನಾದ್ರೂ ಇತ್ತಾ? ಅವರ ಹಿನ್ನೆಲೆಯಾದ್ರೂ ಏನು? ರಾಯ್ಗೂ ಬೆಂಗಳೂರಿಗೂ ಏನು ಸಂಬಂಧ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ರಿಯಲ್ ಎಸ್ಟೇಟ್ ಕಂಪನಿಯಾದ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ, ಸಂಸ್ಥಾಪಕ ಹಾಗೂ ಅಧ್ಯಕ್ಷರಾಗಿದ್ದವರೇ ಡಾಕ್ಟರ್ ಸಿಜೆ ರಾಯ್. ನಿನ್ನೆ ಅಂದರೆ 30ನೇ ಜನವರಿ ಶುಕ್ರವಾರದಂದು ಆದಾಯ ತೆರಿಗೆ ಇಲಾಖೆಯ ಸುಮಾರು 20 ಮಂದಿ ಅಧಿಕಾರಿಗಳ ತಂಡ ರಾಯ್ ಅವರ ಕಚೇರಿಯ ಮೇಲೆ ದಾಳಿ ನಡೆಸಿತು. ಅದರ ಉದ್ದೇಶ ಅದಾಗಲೇ ಕಾನ್ಫಿಡೆಂಟ್ ಗ್ರೂಪ್ ಸರ್ಕಾರಕ್ಕೆ ಆದಾಯ ತೆರಿಗೆ ವಂಚನೆ ಮಾಡಿದೆ ಅನ್ನೋ ಮಾಹಿತಿ ಆಧಾರದಲ್ಲಿ. ನಿನ್ನೆ ಮೊದಲ ಬಾರಿಗೆ ಈ ದಾಳಿ ನಡೆದದ್ದಲ್ಲ. ಈ ಹಿಂದೆಯೂ ಐಟಿ ದಾಳಿ ನಡೆದಿತ್ತು. ಸಾಲದಕ್ಕೆ ಕೋಟ್ಯಾಂತರ ಆದಾಯ ತೆರಿಗೆ ವಂಚನೆ ಮಾಡಿದ್ದ ಆರೋಪದಲ್ಲಿ 1-2 ಬಾರಿ ದಾಳಿ ನಡೆದಿತ್ತು. ಈ ವೇಳೆ ಪ್ರಮುಖ ದಾಖಲಾತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು ಐಟಿ ಅಧಿಕಾರಿಗಳು. ಇದರಿಂದ ಇಡೀ ದೇಶದಲ್ಲೇ ಭಾರೀ ಮುಜುಗರ ಅನುಭವಿಸುವಂತಾಗಿತ್ತು ಡಾಕ್ಟರ್ ಸಿಜೆ ರಾಯ್ ಅವರಿಗೆ. ಆದರೆ ಅದರಿಂದ ನಷ್ಟವಂತೂ ಏನೂ ಆಗಿರಲಿಲ್ಲ. ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ಬೆಂಗಳೂರಿನ ರಿಚ್ಮಂಡ್ನಲ್ಲಿರುವ ಕಾನ್ಫಿಡೆಂಟ್ ಗ್ರೂಪ್ಸ್ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿದ್ದರಿಂದ ಮಾನಸಿಕವಾಗಿ ಜರ್ಜರಿತರಾಗಿದ್ರು. ಈ ವೇಳೆ ಅದೇ ನಡೀತೋ, ಐಟಿ ಅಧಿಕಾರಿಗಳು ಬೆದರಿಕೆ ಹಾಕಿದ್ರು ಅಥವಾ ಹೆದರಿಸಿದ್ರೋ, ನಿಂತಲ್ಲಿಯೇ ನಡುಗಿ ಹೋಗಿದ್ರು ಸಿಜೆ ರಾಯ್. ಪ್ರಾಥಮಿಕ ತನಿಖೆಯ ಪ್ರಕಾರ ರಿಚ್ಮಂಡ್ ರಸ್ತೆಯಲ್ಲಿರುವ ಕಾನ್ಫಿಡೆಂಟ್ ಗ್ರೂಪ್ನ ಪ್ರಧಾನ ಕಚೇರಿಯಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಗುರುವಾರ ಬೆಳಗ್ಗೆಯಿಂದ ಡಾಕ್ಟರ್ ರಾಯ್ಗೆ ಸಂಬಂಧಿಸಿದ ಕಂಪನಿಗಳು ಮತ್ತು ಆಸ್ತಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು ಎಂದು ವರದಿಯಾಗಿದೆ. ಈ ವೇಳೆ ಸಿಜೆ ರಾಯ್ ಅವರು ತಮ್ಮ ಆದಾಯದ ಮೂಲಗಳನ್ನು ಮೀರಿದ ಸಂಪತ್ತನ್ನು ಹೊಂದಿದ್ದ ಕೆಲವು ದಾಖಲೆಗಳು, ಪುರಾವೆಗಳು ದೊರಕಿದ್ವು. ಪದೇ ಪದೇ ಆದಾಯ ತೆರಿಗೆ ದಾಳಿಗಳು ಮತ್ತು ಇತ್ತೀಚಿನ ಕಠಿಣ ಕ್ರಮಗಳಿಂದಾಗಿ ಡಾಕ್ಟರ್ ರಾಯ್ ತೀವ್ರ ಮಾನಸಿಕ ಒತ್ತಡದಲ್ಲಿದ್ರು ಎಂದು ಪೊಲೀಸ್ ಮೂಲಗಳು ತಿಳಿಸಿದವು. ಆದರೆ ಈ ಒತ್ತಡದಿಂದಲೇ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋದೇ ನಿಜಕ್ಕೂ ಅನುಮಾನವನ್ನ ಹುಟ್ಟುಹಾಕತ್ತೆ. ಇದೀಗ ರಾಯ್ ಅವರ ನಿಧನದ ಸುದ್ದಿ ಕಾರ್ಪೊರೇಟ್ ಜಗತ್ತಿನಲ್ಲಿ ಆಘಾತದ ಅಲೆಗಳನ್ನು ಎಬ್ಬಿಸಿದೆ. ಅಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನ್ಫಿಡೆಂಟ್ ಗ್ರೂಪ್ನ ನಿರ್ದೇಶಕ ಟಿ.ಜಿ. ಜೋಸೆಫ್ ಪೊಲೀಸರಿಗೆ ದೂರು ನೀಡಿದ್ದು, ಆದಾಯ ತೆರಿಗೆ ಅಧಿಕಾರಿಗಳ ಒತ್ತಡವೇ ಅವರ ಸಾವಿಗೆ ಕಾರಣ ಎಂದು ಆರೋಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಾವಿನ ತನಿಖೆಯನ್ನ ಆರಂಭಿಸಿದ್ದಾರೆ. ಅಷ್ಟಕ್ಕೂ ಸಿಜೆ ರಾಯ್ ಅವರ ಹಿನ್ನೆಲೆಯನ್ನೊಮ್ಮೆ ಗಮನಿಸಿದರೆ, ಡಾಕ್ಟರ್ ಸಿಜೆ ರಾಯ್ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದವರು. ತಮ್ಮ ಕಠಿಣ ಪರಿಶ್ರಮದ ಮೂಲಕವೇ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಕಟ್ಟಿ ಬೆಳೆಸಿದರು. ಅಲ್ಲದೆ ಲೋ ಇನ್ವೆಸ್ಟ್ಮೆಂಟ್ ಹೈ ಪ್ರಾಫಿಟ್ ಕಾನ್ಸೆಪ್ಟ್ನಲ್ಲಿ ಶೂನ್ಯದಿಂದಲೇ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯವನ್ನು ನಿರ್ಮಿಸಿದಾತ. ಕಾನ್ಫಿಡೆಂಟ್ ಗ್ರೂಪ್ ರಿಯಾಲಿಟಿ ಶೋ ಸ್ಟಾರ್ ಸಿಂಗರ್ ಮೂಲಕ ಕೇರಳ ಭಾಗದಲ್ಲಿ ಚಿರಪರಿಚಿತ. ಅದರಲ್ಲೂ ಕಾನ್ಫಿಡೆಂಟ್ ಗ್ರೂಪ್ ಬಿಗ್ ಬಾಸ್ ಕನ್ನಡದ ಮುಖ್ಯ ಪ್ರಾಯೋಜಕರಾಗಿದ್ದವರು. ಸಿಜೆ ರಾಯ್ ಚಲನಚಿತ್ರ ನಿರ್ಮಾಣ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ. 4 ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ಕ್ಯಾಸನೋವಾ ಮತ್ತು ಮರಕರ್ನಂತಹ ಪ್ರಮುಖ ಚಿತ್ರಗಳನ್ನು ಸಿನಿ ರಂಗಕ್ಕೆ ನೀಡಿದ್ದಾರೆ. ಆತ್ಮವಿಶ್ವಾಸ ಅದುವೇ ವ್ಯವಹಾರ ಎಂಬುದು ಸಿಜೆ ರಾಯ್ ಅವರ ಮಾತು. ಇದರಲ್ಲಿ ಅವರ ದೊಡ್ಡ ಯಶಸ್ಸಿನ ಕಥೆಯೇ ಇದೆ. ಬೆಂಗಳೂರಿಗೆ ಖಾಲಿ ಕೈಯಲ್ಲಿ ಬಂದು ದಕ್ಷಿಣ ಭಾರತ ಮತ್ತು ದುಬೈನ ರಿಯಲ್ ಎಸ್ಟೇಟ್ ನಕ್ಷೆಯನ್ನೇ ಬದಲಾಯಿಸಿದವರು ಸಿಜೆ ರಾಯ್. ಕೇರಳದ ತ್ರಿಶೂರು ಮೂಲದವರಾದ ರಾಯ್ ಅವರಿಗೆ ಬದುಕು ನೀಡಿದ್ದೇ ನಮ್ಮ ಬೆಂಗಳೂರು.
ಬೆಂಗಳೂರಿನ ಕ್ರೈಸ್ಟ್ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದ ಅವರು ನಂತರ ಎಂಜಿನಿಯರಿಂಗ್ ಪದವಿ ಪಡೆಯಲು ತುಮಕೂರಿಗೆ ತೆರಳುತ್ತಾರೆ. ಉನ್ನತ ವ್ಯಾಸಂಗಕ್ಕಾಗಿ ಸ್ವಿಟ್ಜರ್ಲ್ಯಾಂಡ್ನ ಜೂರಿಚ್ನಲ್ಲಿರುವ SBS ಬಿಸಿನೆಸ್ ಸ್ಕೂಲ್ನಿಂದ ವ್ಯವಹಾರ ಆಡಳಿತದಲ್ಲಿ ಡಾಕ್ಟರೇಟ್ ಅನ್ನು ಪಡೆದುಕೊಳ್ತಾರೆ. ಇದಕ್ಕೂ ಮೊದಲು ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದು HP ಕಂಪನಿಯಲ್ಲಿ. ಆದರೆ ಸ್ವಂತ ಉದ್ದಿಮೆಯಲ್ಲಿ ಕನಸು ಕಂಡಿದ್ದ ರಾಯ್ ಅವರು ತಮ್ಮ ವೃತ್ತಿಗೆ ರಾಜೀನಾಮೆಯನ್ನು ನೀಡಿ 2005-6ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನು ಸ್ಥಾಪಿಸ್ತಾರೆ. ಅಲ್ಲಿಂದಲೇ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಬಹುರಾಷ್ಟ್ರೀಯ ಸಂಸ್ಥೆಯಾಗಿ ವಿಸ್ತರಿಸ್ತಾರೆ. ಅವರ ನಾಯಕತ್ವದಲ್ಲಿ ಕಂಪನಿಯು ವಸತಿ ವಿಲ್ಲಾಗಳು, ಅಪಾರ್ಟ್ಮೆಂಟ್ಗಳು, ಆಸ್ಪತ್ರೆಗಳು, ಶಾಲೆಗಳು ಮತ್ತು ಶಾಪಿಂಗ್ ಮಾಲ್ಗಳನ್ನು ನಿರ್ಮಿಸಿತು. ಇಲ್ಲಿವರೆಗೆ ಸುಮಾರು 205ಕ್ಕೂ ಹೆಚ್ಚು ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಬೆಂಗಳೂರು ಮತ್ತು ಕೇರಳವನ್ನು ಮೀರಿ ಬೆಳೆದು ಇದೀಗ UAE ಮತ್ತು ಯುನೈಟೆಡ್ ಸ್ಟೇಟ್ಸ್ವರೆಗೂ ವಿಸ್ತರಿಸಿದೆ. ಡಾಕ್ಟರ್ ರಾಯ್ ಅವರ ಪ್ರಭಾವ ಕೇವಲ ವ್ಯವಹಾರಕ್ಕೆ ಸೀಮಿತವಾಗಿರಲಿಲ್ಲ. ಅವರು ಗ್ಲಾಮರ್ ಮತ್ತು ಕ್ರೀಡಾ ಜಗತ್ತಿನಲ್ಲಿಯೂ ಸಕ್ರಿಯರಾಗಿದ್ದರು. ಬಿಗ್ ಬಾಸ್ ಕನ್ನಡದಂತಹ ಪ್ರಮುಖ ಕಾರ್ಯಕ್ರಮಗಳನ್ನು ಪ್ರಾಯೋಜಿಸಿದರು. ಕೇರಳದ ಜನಪ್ರಿಯ ರಿಯಾಲಿಟಿ ಶೋ ಐಡಿಯಾ ಸ್ಟಾರ್ ಸಿಂಗರ್ನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದರು. ರಾಯ್ ಐಷಾರಾಮಿ ಕಾರುಗಳ ಪ್ರೇಮಿಯಾಗಿದ್ದರು. ರೋಲ್ಸ್ ರಾಯ್ಸ್ ಸೇರಿದಂತೆ ದುಬಾರಿ ಕಾರುಗಳ ಸಂಗ್ರಹ ಅವರ ಬಳಿ ಇತ್ತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಜೂನ್ 2025ರಲ್ಲಿ ಕೇರಳ ಮತ್ತು ಕರ್ನಾಟಕದ 201 ಬಡ ವಿದ್ಯಾರ್ಥಿಗಳಿಗೆ 1 ಕೋಟಿ ಮೌಲ್ಯದ ವಿದ್ಯಾರ್ಥಿ ವೇತನವನ್ನ ನೀಡುತ್ತಾರೆ. ಕೇರಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದ ಸಮಯದಲ್ಲಿ 100 ಮನೆಗಳನ್ನು ಪುನರ್ ನಿರ್ಮಿಸಲು ಸಹಾಯವನ್ನು ಮಾಡ್ತಾರೆ. ಹಲವಾರು ಬಡ ರೋಗಿಗಳಿಗೆ ಹೃದಯ ಶಸ್ತ್ರಚಿಕಿತ್ಸೆಗೆ ಹಣಕಾಸು ನೆರವನ್ನು ನೀಡುತ್ತಾರೆ. ಹಲವಾರು ಸಂದರ್ಶನಗಳಲ್ಲಿ ರಾಯ್ ಅವರು ಸಾಲವಿಲ್ಲದೆ ಕಾರ್ಯನಿರ್ವಹಿಸುವುದು ತಮ್ಮ ನೀತಿ ಎಂದು ಹೇಳಿದ್ದಾರೆ. 2017ರಲ್ಲಿ ರಾಯ್ ಅವರನ್ನು ಸ್ಲೋವಾಕ್ ಗಣರಾಜ್ಯದ ಗೌರವ ಕೌನ್ಸಿಲ್ ಆಗಿ ನೇಮಿಸಲಾಗಿತ್ತು. ಅಲ್ಲದೆ ಬೆಂಗಳೂರಿನ ರಾಯಭಾರ ಕಚೇರಿಯಲ್ಲಿ ಕೌನ್ಸಿಲರ್ ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದರು. ರಾಯ್ ಐಷಾರಾಮಿ ಮತ್ತು ಉನ್ನತ ಕಾರ್ಯಕ್ಷಮತೆಯ ಕಾರುಗಳ ಮೇಲಿನ ಉತ್ಸಾಹಕ್ಕೆ ಹೆಸರುವಾಸಿ. ಅವರ ವೈಯಕ್ತಿಕ ಸಂಗ್ರಹದಲ್ಲಿ ಅತ್ಯಂತ ದುಬಾರಿ ಬೆಲೆಯ ಫ್ಯಾಂಟಮ್ ಕಾರು ಸೇರಿದಂತೆ 12 ರೋಲ್ಸ್ ರಾಯ್ಸ್ ಕಾರುಗಳನ್ನು ಹೊಂದಿದ್ರು. ಅಲ್ಲದೆ ಸುಮಾರು 40ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳು ಅವರ ಬತ್ತಳಿಕೆಯಲ್ಲಿದ್ದವು. ರಾಯ್ ಆಗಾಗ್ಗೆ ತಮ್ಮನ್ನು ತಾವು ಕಾರ್ ಕ್ರೇಜಿ ಎಂದು ಬಣ್ಣಿಸಿಕೊಳ್ತಿದ್ರು. ಕಾರುಗಳ ಮೇಲಿನ ಮೋಹ 25ನೇ ವಯಸ್ಸಿನಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿಕೊಳ್ತಿದ್ರು. ಭಾರತ ಮತ್ತು ದುಬೈನಲ್ಲಿ ಅವರಿಗೆ ಸ್ವಂತ ಕಾರ್ ಗ್ಯಾರೇಜ್ಗಳಿದ್ದಾವೆ. ರಾಯ್ 1994ರಲ್ಲಿ ಮೊಟ್ಟ ಮೊದಲು ಕಾರನ್ನು ಖರೀದಿಸ್ತಾರೆ. ತದನಂತರ 3 ವರ್ಷಗಳ ಬಳಿಕ ಅದನ್ನು ಮಾರಿ ಎಸ್ಟೀಮ್ ಕಾರನ್ನು ಖರೀದಿಸಿದರು. ಆದರೆ ತನ್ನ ಮೊದಲನೇ ಕಾರನ್ನು ಮರಳಿ ಹಿಂಪಡೆಯಬೇಕೆಂದು ಆ ಕಾರನ್ನೇ ಹುಡುಕಿಸಿ ಸುಮಾರು 10 ಲಕ್ಷ ಬೆಲೆಗೆ ಮರು ಖರೀದಿಸಿ ಸುದ್ದಿಯಾಗಿದ್ದರು ರಾಯ್. ಇಂತಹ ಕೆಲವೊಂದು ಕ್ವಾಲಿಟಿಗಳನ್ನು ಹೊಂದಿದ್ದ ರಾಯ್ ಅವರ ಹೆಸರಿನಲ್ಲಿ ಸಾವಿರಾರು ಕೋಟಿ ಆಸ್ತಿಪಾಸ್ತಿ ಇದೆ. ಮಡದಿ ಮಕ್ಕಳೆಲ್ಲರೂ ಸೆಟಲ್ ಆಗಿದ್ದಾರೆ. ಇದ್ದಕ್ಕಿದ್ದಂತೆ ತಮಿಳುನಾಡಿನಿಂದ ಬಂದ IT ಅಧಿಕಾರಿಗಳಿಂದಲೇ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಯ್ ಅವರಿಗೆ ಕಿರುಕುಳ ನೀಡಿದ್ಯಾರು? ಯಾರದ್ದಾದರೂ ಬೆದರಿಕೆ ಇದ್ದ? ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಅವರನ್ನ ಹೀನಾಯವಾಗಿ ನಡೆಸಿಕೊಳ್ಳಲಾಯ್ತಾ? ಕಚೇರಿ ಸಿಬ್ಬಂದಿಯ ಮುಂದೆಯೇ ರಾಯ್ ಅವರಿಗೆ ಬೆದರಿಕೆ ಹಾಕಿದ್ರ? ಫೋನ್ ಕಸಿದುಕೊಂಡು ಮಾನಸಿಕ ಹಿಂಸೆ ನೀಡಿದ್ರ? ಈ ರೀತಿಯಾದ ಅನುಮಾನಗಳಿಗೆ ಪುಷ್ಟಿ ನೀಡುತ್ತಿದೆ ಕಾನ್ಫಿಡೆಂಟ್ ಗ್ರೂಪ್ನ ನಿರ್ದೇಶಕ ಜೋಸೆಫ್ ಅವರು ಕೊಟ್ಟಿರುವ ದೂರು. ಒಂದು ವೇಳೆ IT ಅಧಿಕಾರಿಗಳೇ ಅವರಿಗೆ ಹಿಂಸೆ ನೀಡಿದ್ದು ಸಾಬೀತಾದರೆ ಖಂಡಿತವಾಗ್ಲೂ ಕಾನೂನು ಕ್ರಮ ಜರುಗುತ್ತೆ. ಆದರೆ ಇಷ್ಟೆಲ್ಲ ಮುನ್ನೆಲೆಗೆ ಬಂದು ಇತರರಿಗೆ ಮಾರ್ಗದರ್ಶಕನಂತಿದ್ದ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುರ್ಬಲರ ಅನ್ನೋದೇ ಅವರನ್ನ ಹತ್ತಿರದಿಂದ ನೋಡಿದವರ ಪ್ರಶ್ನೆ. ಅಂತೂ ಸಾವಿಗೆ ಕುಂಟು ನೆಪ ಸಾಕು ಅನ್ನುವಂತೆ ವಿನಾಕಾರಣ ದುಡುಕು ನಿರ್ಧಾರ ಮಾಡಿಬಿಟ್ರ ರಾಯ್ ಅನ್ನೋ ಮಾತು ಎಲ್ಲರದ್ದು. ಅಂತೂ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಮಿಂಚಿ ಮರೆಯಾದ ಉದ್ಯಮಿ CJ ರಾಯ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಪ್ರಾರ್ಥಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.